ಹಾಯ್ ಹೆಲೋ ನಮಸ್ತೆ ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಾನು ನಮ್ಮ ಆಂಟಿ ಮನೆಗೆ ಬಂದಿದ್ದೀನಿ. ನಮ್ಮ ಮನೆಯಿಂದಲೇ ವಿಡಿಯೋ ಸ್ಟಾರ್ಟ್ ಮಾಡಬೇಕಾಗಿತ್ತು, ಬಟ್ ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು. ಅಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಬಂದೆ. ನನ್ನ ತಂಗಿಯಿಂದ ನಾನು ಫುಲ್ ನಿದ್ದೆ ಹೊಡೆದೆ. ಸೊ ನಿದ್ದೆ ಮಾಡಿ ಈಗ ಎದ್ದೆ. ಹಾಯ್ ಗಾಯ್ಸ್, ನಾವು ಹೆಣ್ಮಂಗ್ಲಾಗ ಹೋಗ್ತಾ ಇದ್ದೀವಿ. ನಮ್ಮ ಆಂಟಿ ಮನೆಗೆ ಬಂದಿದ್ದೆ, ಅದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ. ಬಿಂದು ಜೊತೆ ಇದ್ದರೆ ತುಂಬ ಸೋಂಬೇರಿ ಆಗೋಗ್ಬಿಡ್ತೀನಿ ಗಾಯ್ಸ್. ನಾನು ತುಂಬ ಸೋಂಬೇರಿ ಆಗೋಗ್ಬಿಡ್ತೀನಿ. ಫುಲ್ ಮಲಗಿಸ್ಬಿಟ್ಟಿರ್ಲು. ಬೆಳಗ್ಗೆಯಿಂದ 3 ಗಂಟೆವರೆಗೂ ಬರೀ ನಿದ್ದೆ ಹೊಡೆದಿರೋದೇ ಆಯಿತು, ಬರೀ ನಿದ್ದೆ ಮಾಡಿರೋದು. ಅದಕ್ಕೆ ಇವಾಗ ನನ್ನ ತಂಗಿ ಕಾಯ್ತಾ ಇದ್ದಾಳೆ. ನಾವು ಇಲ್ಲೇ ಇದ್ದೀವಿ ಅಂತ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದೀವಿ. ಬೇಗ ಹೋಗ್ಬೇಕು. ಬೈ. ಏನು ಗೊತ್ತಾ ಗಾಯ್ಸ್, ನಮ್ಮ ಬಿಂದು ಸೆಕೆಂಡ್ PUCಯಲ್ಲಿ ಡಿಸ್ಟಿಂಕ್ಷನ್ ತೆಗ್ದಿದ್ದಾಳೆ. ಅದಕ್ಕೆ ಇವಾಗ ಟ್ರೀಟ್ ಕರ್ಕೊಂಡು ಹೋಗ್ತಾ ಇದ್ದಾಳೆ. ವಾಯ್ಸ್ ಕೇಳಿಸ್ತಿದೆಯಾ ಇಲ್ವೋ ನಂಗಂತೂ ಗೊತ್ತಿಲ್ಲ. ಕಂಗ್ರ್ಯಾಚುಲೇಷನ್ಸ್ ಬಿಂದು. ಥ್ಯಾಂಕ್ ಯು. ಎಷ್ಟು ತೆಗ್ದಿದ್ದು ಹೇಳು. 86 ಪಾಯಿಂಟ್ ಸಮಥಿಂಗ್ ಪರ್ಸೆಂಟೇಜ್. ಆಯಿತು, ಬಾಯ್ ಮಾಡು. ಅಲ್ಲಿಂದ ಹೊರಟು ನಾವು ನೆನ್ಮಂಗ್ಲ ಇನ್ನೇನು ರೀಚ್ ಆಗ್ತಾ ಇದ್ದೀವಿ. ನನ್ನ ತಂಗಿ ಅವಿಕ್ಷಾ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇದ್ದಾಳೆ ನಮಗೆ. ನಾವು ಇವಾಗ ಬಂದ್ವಿ ಅಂತ ಸುಮ್ಮನೆ ಸುಳ್ಳು ಹೇಳಿದ್ವಿ ಅವಳಿಗೆ. ಸೊ ತುಂಬ ಲೇಟ್ ಆಗೋಯ್ತು, ಪಾಪ ಕಾಯಿಸ್ಬಿಟ್ಟಿದ್ದೀವಿ ತುಂಬ. ಮೀಟ್ ಆಗಬೇಕು ಇವಾಗ ಅವಳನ್ನ. ಬರ್ತಾ ಇದ್ದಾಳೆ ನೋಡಿ ಗೈಸ್. ಅಬ್ಬಾ ಏನು ಫುಲ್ ಟಿಪ್ ಟಾಪ್ ಆಗಿ ಫುಲ್ ಬೇಸಿಗೆಗೆ ಟೋಪಿ ಎಲ್ಲ ಹಾಕ್ಕೊಂಡು ನೋಡಿ. ಅಂತ ಹೇಳ್ಬೇಕು ತಾನೆ. ಚಿಟೀಸ್ ಕೆಫೆಗೆ ಹೋಗ್ತಾ ಇದ್ದೀವಿ. ಬಿಂದುದು ಪರ್ಸೆಂಟೇಜ್ ಬಂದಿತ್ತಲ್ಲ, ಏನು ಖುಷಿ ಆಗ್ತೈತೆ ನಿಮಗೆ? ತುಂಬಾ ಖುಷಿ ಆಗ್ತಾ ಇದೆ. ನಮ್ಗಿನ್ನ ಜಾಸ್ತಿ ತೆಗ್ದಿದ್ದಾಳೆ, ಅದೇ ಇನ್ನೂ ಖುಷಿ. ಫ್ಯಾಮಿಲಿಲೆಲ್ಲ ಒಂಥರ ಚೆನ್ನಾಗಿರುತ್ತೆ ಹೇಳ್ಕೊಳಕ್ ನಾಳೆ ಅಷ್ಟೇ. ಆಯಿತು, ಇವಾಗ ಬಿಂದು ಟ್ರೀಟ್ ಕೊಡಿಸ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಚಿಟೀಸ್ ಕೆಫೆಗೆ ಹೋಗ್ತಾ ಇದ್ದೀವಿ. ಕೆಫೆಗೆ ಹೋಗಿ ತೋರಿಸ್ತೀನಿ. ಎಲ್ಲ ಖಾಲಿ ಮಾಡ್ತಾ ಇದ್ದಾರೆ ಗೈಸ್. ಇವಾಗ ಖಾಲಿ. ಪಿಜ್ಜಾ ಇನ್ನೂ 3 ಐತೆ, ಫ್ರೆಂಚ್ ಫ್ರೈಸ್ ಒಂಚೂರು ಐತೆ ಖಾಲಿ. ವೀಕ್ಷಾ ಅವರು ಬರ್ಗರ್ ತಿಂತಾ ಇದ್ದಾರೆ. ಬ್ಲ್ಯಾಕ್ ಕಾಣಿಸ್ತಾ ಐತೆ. ಬಿಂದು ಅವರು ಇವಾಗ ತಿಂದು ಕೂತಿದ್ದಾರೆ. ಇವಾಗ ಇಷ್ಟೆಲ್ಲ ತಿಂದ್ಬಿಟ್ಟು ಹೋಗ್ತೀವಿ. ಒಂದು ರೀಲ್ಸ್ ಮಾಡಿದ್ವಿ ಗೈಸ್. ಒಂದು ರೀಲ್ಸ್ ಇತ್ತು. ರೀಲ್ಸ್ ಮುಗಿಸ್ಕೊಂಡು ಬಿಂದು ಜೊತೆ ಒಂದು ರೀಲ್ಸ್ ಹಾಕ್ತೀವಿ ನೋಡಿ ಬೇಗ. ಈ ವಿಡಿಯೋ ಅಪ್ಲೋಡ್ ಆಗೋಕ್ಕೂ ಮುಂಚೆ ರೀಲ್ಸ್ ಅಪ್ಲೋಡ್ ಆಗಿರುತ್ತೆ ನೋಡಿ. ಎಲ್ಲ ಬಿಂದುಗೂ ಸಪೋರ್ಟ್ ಮಾಡಿ. 12,000 ಫಾಲೋವರ್ಸ್ ಐತೆ. ವಿಡಿಯೋಸ್ ಅಂತೂ ಮಾಡಲ್ಲ, ಎಲ್ಲ ಅನ್ಫಾಲೋ ಮಾಡಿಬಿಡ್ತಾರೆ ವಿಡಿಯೋಸ್ ಮಾಡಲಿಲ್ಲ ಅಂತ. ಹಂಗೆಲ್ಲ ಮಾಡಲ್ಲ. ಚಿಟೀಸಲ್ಲಿ ಎಲ್ಲ ತಿಂದು ಸ್ವಲ್ಪ ವೇಸ್ಟ್ ಕೂಡ ಮಾಡಿದ್ರು. ಆಮೇಲೆ ನನ್ನ ತಂಗಿ ಹೇಳ್ತಾ ಇದ್ಲು ಬಂಗಾರಪೇಟೆಯಲ್ಲಿ ಅಷ್ಟು ಟೇಸ್ಟ್ ಇರಲ್ಲ ಅಂತ. ಸೊ ಅದಕ್ಕೆ ನಮ್ಮ ನೆನ್ಮಂಗ್ಲ ಬಂಗಾರಪೇಟೆ ಕರ್ಕೊಂಡು ಬಂದೆ. ಹೊಟ್ಟೆ ತುಂಬೋಗ್ಬಿಟ್ಟಿದ್ರು. ಅಟ್ಲೀಸ್ಟ್ ನೀನು ಟೇಸ್ಟ್ ಮಾಡಲೇಬೇಕು ಅಂತ ಕರ್ಕೊಂಡ್ಬಂದಿದ್ದೀನಿ. ಅದೊಂದು ಟೇಸ್ಟ್ ಮಾಡಾದ್ಮೇಲೆ ಅವಳು ಹೇಳಿದ್ಲು ಇಲ್ಲ ತುಂಬ ಚೆನ್ನಾಗಿದೆ, ನಾನು ತಿಂದಿದ್ದ ಟೇಸ್ಟೇ ಬೇರೆ, ಇದು ಸೂಪರ್ ಆಗಿದೆ ಅಂತ ಹೇಳಿದ್ಲು ಫೈನಲಿ. ಏನು ಉಲ್ಲಾಸ ಕಾಪಿ ಓಡಿಸಿದಾರಾ? ಇದು ಮ್ಯಾಟ್ರು ಹಂಗಾರೆ 86% ಅಲ್ಲಿ. ನನ್ಗೆ ಗೊತ್ತೇ ಆಗ್ಲಿಲ್ಲ. ಸೈಡ್ ಬರ್ರಿ, ಕೀರ್ತಿನ ರೋಸ್ಟ್ ಮಾಡೋಣ ನೋಡಿ ಗಾಯ್ಸ್. ಇವನು ನಮ್ಮ ಅತ್ತೆ ಮಗ ಕೀರ್ತಿ ಅಂತ. ಇವನೇ ದೊಡ್ಡವನು. ನಮ್ಮ ಅತ್ತೆ ಮಕ್ಕಳಲ್ಲಿ ಇವನೇ ದೊಡ್ಡವನು ಕೀರ್ತಿ. ಇವನೇ ಕೀರ್ತಿ ದೊಡ್ಡವನು. ಅಲ್ಲಿ ರೆಡ್ ಶರ್ಟ್ ಟೀ ಶರ್ಟ್ ಇರೋನು ಚಿಕ್ಕವನು.
ಆದ್ರೆ ಕಾಣಲ್ಲ ಗೈಸ್ ಅವ್ನು ದೊಡ್ಡ ನೋಡಿ ಹೈಟ್ ಡಿಫ್ರೆನ್ಸ್ ನೋಡಿ. ಮಗ ತೋರಿಸಿ. ನಮ್ಮ ಆಂಟಿ ಅವ್ರದ್ದು ಮದುವೆ ಆಲ್ಬಮ್ನ ನೋಡ್ತಾ ಇದ್ದೀವಿ. ನಾವು ತುಂಬ ಚಿಕ್ಕವರಿದ್ವಿ ಅವಾಗ, ಆಲ್ಮೋಸ್ಟ್ ಒಂದು ಸೆಕೆಂಡ್ ಆರ್ ಥರ್ಡ್ ಸ್ಟ್ಯಾಂಡರ್ಡ್ ಇರ್ಬೋದು ಅನಿಸುತ್ತೆ. ಸೊ ಎಲ್ಲ ತುಂಬ ಖುಷಿಯಾಗಿ ನೋಡ್ತಾ ಇದ್ವಿ. ಎಲ್ಲ ಒಂಥರ ವಿಚಿತ್ರವಾಗಿದ್ವಿ ನಾವಂತೂ. ಒಂಥರ ಮೆಮೊರೀಸ್ ತುಂಬ ಚೆನ್ನಾಗಿತ್ತು. ಇದು ನಂಗಂತೂ ಸಖತ್ ಖುಷಿ ಆಯಿತು. ಸಂಜನಾ ಏನ್ ಆಡ್ತಾಳ ಗೊತ್ತಾ ಈ ಸಂಜ್ಗೆ? ಏನ್ ಆಡ್ತಾಳೆ ಈ ಸಂಜ್ಗೆ ಅಂದ್ರೆ ಗಾಯ್ಸ್, ಫೋಟೋ ತಕ್ಕಂತಾಳೆ ಗಾಯ್ಸ್. ಎಂತ ಫೋಟೋ ತಕ್ಕಂತಾಳೆ ಅಂದ್ರೆ ಹಿಂಗ್ ತಕ್ಕಂತಾಳೆ. ರೇಣು ಮತ್ತೆ ಪ್ರಜ್ವಲ ನನಗೆ ನೋಡಿ ಗೈಸ್, ಇದು ಬಿಂದುಶ್ರೀ. ಬಿಂದುಶ್ರೀ ತೋರ್ಸು, ಕರೆಕ್ಟಾಗಿ ತೋರ್ಸು. ಮಗ ತೋರ್ಸ್ತೀನಿ ಇವಾಗ, ತೋರ್ಸು. ನೋಡಿ ಗೈಸ್, ದಬ್ಬಿ ಬಿಂದುಶ್ರೀ ಅವ್ರು ಹೆಂಗಿದ್ದಾರೆ ಅಂತ ನೋಡಿ. ಝೂಮ್ ಹಾಕಿದ್ರು ಬಿಡೆ ಝೂಮ್ ಆಯ್ತು. ಸುಮ್ಮನೆ ನಾರ್ಮಲ್ ಆಗಿ ಸೆಟ್ ತರ ಆಡ್ತಾ ಇದ್ರು, ನಾರ್ಮಲ್ ಸೆಟ್ ಅಷ್ಟೇ. ಟೀ ಶರ್ಟ್ ತೋರ್ಸು ನಿಂದು, ಟೀ ಶರ್ಟ್ ತೋರ್ಸು. ನೋಡಿ ಗಾಯ್ಸ್, ನಮ್ ಬಾಯ್ಸ್ ಹಾಕೊಂಡ್ಬಿಟ್ಟಿದ್ದಾನೆ ಟೀ ಶರ್ಟ್. ಇವನೇ ಲಾಸ್ಟ್ ಬ್ಲಾಗ್ ಹೇಳಿದ್ನಲ್ಲ 9,240 ರೂಪಾಯಿ ಅಂತ. ಇವನೇ ಅದು ಹೇಳಿರೋದು ಸೈಕಲ್. ನೋಡ್ರಿ, ಇನ್ನು 6th ಸ್ಟ್ಯಾಂಡರ್ಡ್ ಇವನು. ಏನ್ ಡೈಲಾಗ್ ಬಿಡ್ತಾನೆ ಇವಾಗ್ಲೇ. ಇನ್ನು 2 ವರ್ಷ ಆದ್ಮೇಲೆ ನನ್ನೇ ಮೀರಿಸ್ಬಿಡ್ತಾನೆ. ಸಂಜನಾ ಅಂತ ಬೇಗ ಹಾಯ್ ಗೈಸ್ ಅನ್ನು. ವೆಲ್ಕಮ್ ಬ್ಯಾಕ್ ಟು ರೇಣು ಆರಾಧ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಬೇಗ ಹೇಳು. ತಡಿ ಹೇಳು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರೇಣು ಆರಾಧ್ಯ ಯೂಟ್ಯೂಬ್ ಚಾನೆಲ್ ಅನ್ನು. ಸೈಡ್ ಹೋಗು ಮನಿ, ಕಾಣಿಸ್ತಿಲ್ಲ ಅವಳು. ಹೇಳು ಬೇಗ. ನಾನು ಹಿಂಗೆ ಅಜ್ಜಿಗ್ ಮಾಡ್ಬಿಡ್ತೀನಿ. ಅಜ್ಜಿಗ್ ಮಾಡ್ಬಿಡ್ತೀನಿ. ಹಾಯ್ ಮನಿ. ಹಾಯ್. ನೀನ್ ಹೆಂಗ ಆಡ್ತೀಯೋ ಹಂಗೆ ಆಗ್ತೀನಿ ನಾನು. ಏನ್ ಹೇಳು ಗೊತ್ತಾ, ಏನಂತ ಹೇಳು ಗೊತ್ತಾ, ಅದ್ರಲ್ಲಿ ಇವ್ನು ಹೇಳ್ತಾನಲ್ಲ ಎಷ್ಟೋ ಸೈಕಲ್ ಎಷ್ಟು ಪ್ರೈಸ್ ಅಂತ. ಆ ಪ್ರೈಸ್ ಇವನೇ ನೋಡಿ ಫ್ರೆಂಡ್ಸ್ ಅಂತ ಹೇಳ್ದಲ್ಲ, ಅದನ್ನ ಇನ್ನೊಂದ್ಸರಿ ಹೇಳು ಕರೆಕ್ಟಾಗಿ. ಅಫಿಷಿಯಲ್ ಆಗಿ ಹೇಳ್ಬೇಕಾ? ಇದು ಬೇಡವಾ? ಇದು ಕಟ್ ಮಾಡ್ಬಿಡು. ಕಟ್ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡು. ನಾವೆಲ್ಲ ಇದು ಕಾರ್ಡ್ಸ್ ಇದು ಮಾಡ್ತಿರ್ತೀವಿ. ನೋಡಿ ಫ್ರೆಂಡ್ಸ್, ಇವನೇ ಎಷ್ಟು ಸಾವಿರ 9,290 ರೂಪಾಯಿ ಕೊಟ್ಬಿಟ್ಟು ತಗೊಂಡಿರೋನು ಇವನೇ ಸೈಕಲ್. ನೋಡಿ ಅಂತ ಹೇಳಿ. ಇವಾಗ ಏನ್ ಗೊತ್ತಾ ಅವಿಕ್ಷಾ ಟ್ವಿಸ್ಟ್ ಏನ್ ಗೊತ್ತಾ? ನೀನ್ ಹೇಳಿರೋದನ್ನೆಲ್ಲ ಹಾಕ್ತೀನಿ ಇವಾಗ ವ್ಲಾಗಿಗೆ. ಹಾಕ್ತೀನಿ. 12 ಗಂಟೆಗೆ ಸ್ವಾತಂತ್ರ್ಯ ಕೊಡಬೇಕು ಅಂತ ನಮ್ ಗಾಂಧೀಜಿಯವರು ಕಂಡ ಕನಸು ಇದೆ ನೋಡಿ ಗಾಯ್ಸ್. 11 ಗಂಟೆ ಆಗೈತೆ, ಯಾರು ಇಲ್ಲ ರೋಡಲ್ಲಿ, ಯಾರಂದ್ರೆ ಯಾರು ಇಲ್ಲ. ಮೊಬೈಲ್ ಹಾಕೊಂಡು ನೋಡ್ತಾ ಇದ್ರೆ 11 ಗಂಟೆ ರಾತ್ರಿ ಆಗೈತೆ. ಗಾಂಧೀಜಿ ಕಂಡ ಕನಸು ಇದೆ ನೋಡಿ, ಇದೇ ಗಾಂಧೀಜಿ ಕಂಡ ಕನಸು. ಓಕೆ ಫ್ಯಾಮ್, ನಿನ್ನೆ ನಾವು ಸ್ವಲ್ಪ ಐಟಮ್ಸ್ ಇತ್ತು, ಸೊ ಅದಕ್ಕೆ ನಿನ್ನೆ ಸರಿಯಾಗಿ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ನನಗೆ. ಸೊ ನಾವು ನಿನ್ನೆ ನಮ್ಮ ಅತ್ತೆ ಮನೆಗೆ ಬಂದ್ವಿ. ಅಲ್ಲಿಂದ ನಾವು ಸ್ವಲ್ಪ ಡಿಸ್ಟೆನ್ಸ್ ಅಷ್ಟೇ ನಮ್ಮ ಅಜ್ಜಿ ಮನೇಲಿದ್ವಿ. ಸೊ ಅಲ್ಲಿ ಮಲಗಿ ಬೆಳಗ್ಗೆ ಎದ್ದು ಬಂದ್ವಿ. ಇವತ್ತು 13th. ಇವಾಗೆಲ್ಲ ಬರ್ತಾರೆ ನಮ್ಮ ರಿಲೇಷನ್ಸ್. ಆ್ಯಕ್ಚುಲಿ ನಾನು ಏನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಹೇಳೇ ಇಲ್ಲ ಅಲ್ವಾ? ತಮ್ಮನೇಲಿ ಆಲ್ರೆಡಿ ನೋಡಿರ್ತೀರ, ಬಟ್ ಇನ್ನೊಂದ್ಸಲ ಹೇಳ್ತೀನಿ. ಎಷ್ಟೋ ವರ್ಷ ಆದಮೇಲೆ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಗೆಟ್ ಟುಗೆದರ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಎಲ್ಲ ಫುಲ್ ಪ್ಲ್ಯಾನ್ ಮಾಡಿ ಪ್ರತಿಯೊಬ್ಬರು ಬರ್ತಿದ್ದಾರೆ. ಇವತ್ತು ಒಂದು 20 to 25 ಮೆಂಬರ್ಸ್ ಬರ್ಬೋದು, ನೋಡೋಣ. ಇನ್ನೇನು ಆಲ್ಮೋಸ್ಟ್ ಎಲ್ಲ ಬರ್ತಾರೆ. ಆಲ್ರೆಡಿ ಟೈಮ್ ಆಗಿದೆ, 11:30 ಆಗಿದೆ. ಎಲ್ಲ ಬರ್ತಾರೆ. ಏನೇನು ಮಾಡ್ತೀನಿ ಅನ್ನೋದನ್ನೆಲ್ಲ ನಿಮಗೆ ತೋರಿಸ್ತೀನಿ.
ಸ್ಟೇ ಟ್ಯೂನ್ಡ್. ಬಾಯ್. ಹಾಯ್ ಮಾಡ್ರಿ ಹಂಗೆ. ಹಾಯ್ ಮಾಡ್ರಿ. ನಮ್ಮ ಚಿಕ್ಕಮ್ಮ ಇವರು. ಪಕ್ಕದಲ್ಲಿ ಕೂತಿರೋರು ನಮ್ಮ ನವ್ಯಶ್ರೀ, ನಮ್ಮ ಅಕ್ಕ ಅವರು. ಅವ್ರು ನಮ್ಮ ದೊಡ್ಡಮ್ಮ. ಇವರು ನಮ್ಮ ಚಿಕ್ಕಮ್ಮ. ಒಬ್ಬಟ್ಟು ತೊಡ್ತಾ ಇದ್ದಾರೆ. ಎಲ್ಲ ನವ್ಯಶ್ರೀ ಅವ್ರದ್ದೇ ಉಸ್ತುವಾರಿ. ನವ್ಯಶ್ರೀ ಅವ್ರದ್ದೇ ಉಸ್ತುವಾರಿ ಇವಾಗ. ಅವೀಕ್ಷಾ, ಸಂಜನಾ, ಮನೀಶ್ ಎಲ್ಲ ಆಟ ಆಡ್ತಾ ಇದ್ದಾರೆ. ಇವಳು ಗೊತ್ತಲ್ಲ ವಡ್ಡಿ ಬಿಂದು, ವಡ್ಡಿ ಇವಳು. ಫಸ್ಟ್ ಒಬ್ಬಟ್ಟು ಮಾಡ್ತಾ ಇದೀವಿ. ಇವರು ನಮ್ ದೊಡ್ಡಮ್ಮ. ಎಷ್ಟು ಕಷ್ಟಕರವಾದ ಕೆಲಸ ನೋಡ್ರಿ ಮರ್ಚಿಕ್ಕದು. ನಾನ್ ಯಾರು ಅಂತ ನಾನು ಹೇಳ್ಕೊಳ್ಳೋದು ಚೆನ್ನಾಗಿರಲ್ಲ. ಊರಿನ ಜನ ಎಲ್ಲ ಹಿಂದೆ ಬರ್ತಾವ್ರೆ, ನಾನ್ ಯಾರು ಅಂತ ಅವ್ರ ಹತ್ರ ಕೇಳಿ ತಿಳ್ಕೊ. ಇವರು ನಮ್ ಚಿಕ್ಕಮ್ಮ. ಇವ್ರು ಗೊತ್ತಲ್ಲ ಪಾನಿಪುರಿ. ಲಾಸ್ಟ್ ಬ್ಲಾಗ್ ಅಲ್ಲಿ ಪಾನಿಪುರಿನ ಎಷ್ಟ್ ದೊಡ್ಡದಾಗ ಬಾಯ್ ಮಾಡಿಕೊಂಡಿದ್ರು ಇವರೇ. ನವ್ಯಶ್ರೀ ಇವರು ನಮ್ಮ ಆಂಟಿ ಸುಜಾಂಟಿ. ಇದು ನಮ್ ಚೈತ್ರತ್ಗೆ, ಇದು ನಮ್ಮ ಅತ್ತೆ, ಇದು ನಮ್ ಪುಟ್ಟಿ ಅಕ್ಕ. ಹಾಯ್ ಸಂಜನಾ. ಹಾಯ್ ಅವೀಕ್ಷಾ. ನಮ್ದು ಒಂದೊಂದು ಮಾಸ್ಟರ್ ಪೀಸ್ ನಮ್ಮ ಅಜ್ಜಿ ಲೋಲು. ಇವಾಗಲೇ ಕೊಟ್ಬಿಡ್ತೀನಿ. ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿ ಒಬ್ಬಟ್ಟೆಲ್ಲ ತೊಟ್ಟಿ ಅದಾದ್ಮೇಲೆ ನಾವು ಒಬ್ಬಟ್ಟು ತಿಂದು ಅನ್ನ ಸಾಂಬಾರು ಎಲ್ಲ ತಿಂದು ಸಂಜೆ ಆಯಿತು. ಆವಾಗ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಎಲ್ಲರೂ ನೋಡಿ ಅಳ್ಗುಳಿ ಮನೆ ಮತ್ತು ಚಕ್ಕಬಾರ ಆಡ್ತಾಯಿದ್ದಾರೆ, ಚೌಕಬಾರ ಆಡ್ತಾಯಿದ್ದಾರೆ. ಸೊ ಈ ಮ್ಯಾಚಲ್ಲಿ ನಮ್ಮ ದೊಡ್ಡಮ್ಮ ಕೂತಿದ್ರು. ಅದಾದಮೇಲೆ ಪಾಪು ಅಳ್ತಾ ಇದ್ಲು ಅಂತ ಹೋದ್ರು. ಅದಾದಮೇಲೆ ನಾನು ಕೂತ್ಕೊಂಡೆ, ವಿನ್ ಆದೆ ಗೈಸ್. ಪಾನಿಪುರಿ ಮಾಡೋ ಮ್ಯಾನೇಜ್ಮೆಂಟ್ ನಾನೇ ವಹಿಸ್ಕೊಂಡಿದ್ದೆ. ಸೊ ಹಾಗಾಗಿ ಮಾಡಿದ್ದೀನಿ. ಸ್ವಲ್ಪ ಹೆಲ್ಪ್ ಮಾಡಿದ್ರು ನನ್ನ ತಂಗಿಯವರೆಲ್ಲ. ನೋಡಿ ಎಷ್ಟು ಪಾನಿಪುರಿ ಮಾಡಿದ್ದೀನಿ. ರಮ್ಯಕ್ಕ ಹಾಯ್. ಹಾಯ್ ಹಾಯ್ ನವ್ಯಶ್ರೀ ಅವರೇ. ತಿಂದ್ರಿ ಒಂದು ಗೋಳಗಪ್ಪನ? ಟೀ ಕುಡಿತಾ ಇದ್ದೀರಾ? ಕಾಫಿ. ಸಂಜೆ ಪಾನಿಪುರಿ ತಿಂದ್ವಿ. ಆಚೆ ಕಡೆ ಇಟ್ಕೊಂಡು ಎಲ್ಲ ಒಟ್ಟಿಗೆ ಕೂತ್ಕೊಂಡು ತಿಂದ್ವಿ. ತಿಂತಾ ಇರೋ ಟೈಮಲ್ಲಿ ಅಷ್ಟರಲ್ಲಿ ನಮ್ಮ ಅಕ್ಕ ಬಂದರು. ಸೊ ಅವ್ರನ್ನ ವೆಲ್ಕಮ್ ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಹಾಯ್ ಅಣ್ಣ, ಇವರೇ ನಮ್ ಬಿಗ್ ಬ್ರದರ್ ನೋಡಿ ಅಂತ ತೋರಿಸ್ತಾರೆ ನೋಡಿ. ಇವತ್ತು ಪ್ರಸಾದಿ ಅಣ್ಣ ನಿಮ್ನ ಬಿಗ್ ಬ್ರದರ್. ಇವರಿಬ್ಬರು ಲೀಡರ್ಸ್ ಅಂತೆ. ಅವರು ಸೆಲೆಕ್ಟ್ ಮಾಡ್ಕೊತಾ ಇದ್ದಾರೆ ಅಂತ್ಯಾಕ್ಷರಿ ಆಡೋದಕ್ಕೆ ಯಾರು ಬೇಕು ನಮ್ಗೆ ಅಂತ. ಇವರು ಸೆಲೆಕ್ಷನ್ ಮಾಡ್ಕೋತಾ ಇದ್ದಾರೆ ನಮ್ಮನ್ನ. ನೋಡು ಇಬ್ಬು ಅಮ್ಮಮ್ಮನ್ನು ಹಾಕೊಂಡ್ಬಿಟ್ಟು ಅವ್ನು ತಿಂದೆ. ನೀನೇನ್ ಮಾಡ್ತಾ ಇದ್ಯಾ? ನೀನ್ ಲೀಡರ್. ಯಾವೆಲ್ಲ ಕಣೋ ಅಂತ್ಯಾಕ್ಷರಿ ಆಡೋಣ ಬನ್ನಿ. ಅಂತ್ಯಾಕ್ಷರಿ ಪ್ರಾರಂಭ ಮಾಡೋಣ ಬನ್ನಿ. ಹೇಳಿ ನಮ್ಮ ಫ್ಯಾಮಿಲಿ ತುಂಬಾ ದೊಡ್ಡದು ಗಾಯ್ಸ್. ನಾನು ವಾಯ್ಸ್ ಓವರ್ ಕೊಟ್ಟು
ಛೀ ಅಂತ್ಯಾಕ್ಷರಿ ಎಲ್ಲ ಮುಗಿಸ್ಕೊಂಡು ಫೈನಲಿ ಫೈರ್ ಕ್ಯಾಂಪಿಗೆ ಬಂದಿದ್ದೀವಿ. ತುಂಬ ಖುಷಿ ಆಗ್ತಿದೆ ನನಗೆ. ಫೈರ್ ಕ್ಯಾಂಪ್ ಒಂಥರ ಲೈಕ್ ಡ್ರೀಮ್, ಅದು ಒಂಥರ. ಆಮೇಲೆ ನಾವು ಡ್ಯಾನ್ಸ್ ಮಾಡೋದು, ಆ ವೈಬ್ಸೇ ಬೇರೆ ಥರ ಇರುತ್ತೆ. ನಮಗಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ನಾವು ಯಾವ ಥರ ಎಂಜಾಯ್ ಮಾಡಿದ್ವಿ ಅಂತ ನೀವೇ ನೋಡ್ತೀರಾ, ನೋಡಿ. ಬಟ್ ಆ ಸಾಂಗ್ನ ಇಲ್ಲಿ ರಿವ್ಯೂ ಮಾಡೋದಕ್ಕೆ ಸೊ ನಾನು ನಾರ್ಮಲ್ ಫೈನಲಿ ಡ್ಯಾನ್ಸ್ ಎಲ್ಲ ಮುಗೀತು. ನಾನು ಜಾಸ್ತಿ ಕ್ಯಾಪ್ಚರ್ ಮಾಡಲಿಲ್ಲ ಬಿಕಾಸ್ ನಾವೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ವಿ, ಆ ಬ್ಯುಸಿಲಿದ್ವಿ, ಯಾರೂ ವ್ಲಾಗ್ ಮಾಡಲಿಲ್ಲ. ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ನಾವು ಡಿನ್ನರ್ ಮಾಡಿದ್ವಿ. ಡಿನ್ನರ್ ಆದಮೇಲೆ ಸ್ವಲ್ಪ ಸೆಟ್ ಥರ ಕಾರ್ಡ್ಸ್ ಆಡಿದ್ವಿ. ಅದಾದಮೇಲೆ ನನಗೆ ನಿದ್ದೆ ಬಂತು, ಮಲ್ಕೊಂಡ್ಬಿಟ್ಟೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಬಿಂದುಗೆ ತುಂಬ ಡಿಮ್ಯಾಂಡ್ಸ್ ಇದೆ, ಯಾಕಂದರೆ ಅವಳು ಮೆಹಂದಿ ಚೆನ್ನಾಗಿ ಹಾಕ್ತಾಳೆ. ನಾನು ಯಾವಾಗಲೂ ಬಿಂದು ಸಿಕ್ಕಿದಾಗೆಲ್ಲ ಮೆಹಂದಿ ಹಾಕ್ಸ್ಬಿಟ್ಟೆ ಕಳಿಸೋದು. ಸೊ ಇವತ್ತು ಎಲ್ಲ ಮೆಹಂದಿ ಹಾಕಿಸ್ಕೊತಾ ಇದ್ದಾರೆ. ಹಂಗೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ಎಲ್ಲ ಸುಮ್ಮನೆ ಕಸಿನ್ಸ್ ಚಿಕ್ಕ ಮಕ್ಕಳು ಕೂತ್ಕೊಂಡಿದ್ದೀವಿ. ಕೆಳಗಡೆ ಎಲ್ಲ ಅಡುಗೆ ಮಾಡ್ತಾಯಿದ್ರು ಮಧ್ಯಾಹ್ನ ಊಟಕ್ಕೆ. ಸೊ ನಮಗಲ್ಲೇನು ಕೆಲಸ ಇರಲಿಲ್ಲ, ನಾವು ಸ್ವಲ್ಪ ಕೂತ್ಕೊಂಡು ಹರಟೆ ಹೊಡಿತಾ ಇದ್ವಿ. ತುಂಬ ಖುಷಿಯಾಯಿತು. ಎಲ್ಲ ಬಂದು ನೈಟ್ ಸ್ಪೆಂಡ್ ಮಾಡಿದ್ವಿ, ತುಂಬ ಡ್ಯಾನ್ಸ್ ಮಾಡಿದ್ವಿ. ಅದೊಂಥರ ವೈಬ್, ಅದು ಹೇಳೋಕ್ಕಾಗಲ್ಲ. ಅದು ತುಂಬ ಚೆನ್ನಾಗಿತ್ತು. ನಾವು ತುಂಬ ಎಂಜಾಯ್ ಮಾಡಿದ್ವಿ. ಇಷ್ಟ ಆಗಿತ್ತು ನಮ್ಮ ಫ್ಯಾಮಿಲಿ ಗೆಟ್ ಟುಗೆದರ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ರೇಣು ಆರಾಧ್ಯ ಯೂಟ್ಯೂಬ್ ಚಾನಲ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.